ಬಿಜೆಪಿ ಬಣ ಬಡಿದಾಟದ ಸುದ್ದಿಯ ಅಪ್ಡೇಟ್. ಬಿಜೆಪಿಯಲ್ಲಿನ ರಾಜ್ಯ ಬಿಜೆಪಿಯಲ್ಲಿನ ವಿಜಯೇಂದ್ರ ವಿರೋಧಿ ಬಣ ದೆಹಲಿ ಯಾತ್ರೆಗೆ ತಯಾರಾಗಿದೆ. ಇವತ್ತೇ ಸಂಜೆ ಹೋಗ್ತಿದ್ದಾರೆ. ಮುಂದಿನ ವಾರ ರಾಜ್ಯಾಧ್ಯಕ್ಷ ಆಯ್ಕೆಯಾಗಬೇಕು. ಎಲ್ಲಿ ಚುನಾವಣೆನೇ ನಡೆಸದೆ ಒಂದು ಪ್ರಕ್ರಿಯೆ ಒಂದು ಫಾರ್ಮ್ಯಾಲಿಟಿ ಮಾಡಿ ವಿಜಯೇಂದ್ರರನ್ನು ಘೋಷಣೆ ಮಾಡಿಬಿಡ್ತಾರೇನೋ ಅನ್ನುವ ಆತಂಕ ಶುರುವಾಗಿದೆ ಈ ಬಣಕ್ಕೆ. ಬಸನಗೌಡ, ಪಾಟೀಲ್, ಯತ್ನಾಳ್, ಬಿಪಿ ಹರೀಶ್, ಸಿದ್ದೇಶ್ವರ್ ದೆಹಲಿಗೆ ಹೋಗ್ತಾ ಇದ್ದಾರೆ. ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಸಲೇಬೇಕು ಅಂತ ಪಟ್ಟು ಹಿಡಿದಿರುವ ತಂಡ ಇದು. ಲಿಟ್ರಲ್ ಸೆನ್ಸ್ ನಲ್ಲಿ ಮತದಾನ ಆಗಬಾರದು ಅಂತ ವಿಜಯೇಂದ್ರರ ಬಯಕೆ. ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, ಬಸನಗೌಡ, ಪಾಟೀಲ್, ಯತ್ನಾಳ್, ಬಿಪಿ ಹರೀಶ್, ಸಿದ್ದೇಶ್ವರ್ ದೆಹಲಿಗೆ ಹೋಗ್ತಾರಂತೆ. ವರಿಷ್ಠರನ್ನ ಭೇಟಿ ಆಗ್ತಾರಂತೆ. ದೆಹಲಿಯಲ್ಲಿ ಸಂಸದರ ಜೊತೆಗೆ ಸಭೆ ನಡೆಸಬಹುದು ಅಂತ ಮಾಹಿತಿ. ಈ ತಂಡ ದೆಹಲಿಗೆ ಹೋದ್ರೆ ವರಿಷ್ಠರ ಪೈಕಿ ಯಾರ್ಯಾರ್ದು ಅಪಾಯಿಂಟ್ಮೆಂಟ್ ಸಿಗುತ್ತೋ ಗೊತ್ತಿಲ್ಲ. ಎಲ್ಲ ಸಂಸದರನ್ನ ಭೇಟಿಯಾಗಿ ಅವರ ಮೂಲಕ ಅಮಿತ್ ಶಾ ಅವರ ಮೇಲೆ ಒತ್ತಡ ಹಾಕಿಸುವ ಉದ್ದೇಶ. ಇದೇ ಸಂದರ್ಭದಲ್ಲಿ ವಿಜಯೇಂದ್ರ ಅವರು ಮಾತನಾಡಿರೋದು ಇಂಪಾರ್ಟೆಂಟ್. ಬಿಜೆಪಿಯಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಇದೆ. ಇಷ್ಟೊಂದು ವ್ಯವಸ್ಥಿತವಾಗಿ ಸಂಘಟನೆ, ಚುನಾವಣೆ ನಡೆಯೋದು ನಮ್ಮಲ್ಲಿ ಮಾತ್ರ. ಕೇಂದ್ರದ ವರಿಷ್ಠರ ನಿರ್ಧಾರದಂತೆ ಚುನಾವಣೆ ನಡೀತಾ ಇದೆ. 1 ವರ್ಷದಿಂದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟ ಮಾಡಿಕೊಂಡು ಬಂದಿದ್ದೀವಿ. ನಾನು ಹೆಂಗೆ ಕೆಲಸ ಮಾಡಿದ್ದೀನಿ ಅಂತ ಎಲ್ರಿಗೂ ಗೊತ್ತಿದೆ. ಇನ್ನೊಂದು 8-10 ದಿವಸದೊಳಗೆ ರಾಜ್ಯಾಧ್ಯಕ್ಷ ಸ್ಥಾನದ ಆಯ್ಕೆಯಾಗತ್ತೆ. ಆ ನಂತರ ಎಲ್ಲದಕ್ಕೂ ಉತ್ತರ ಸಿಗುತ್ತೆ. ಈಗಾಗಲೇ ಪಕ್ಷಕ್ಕೆ ಏನೇನು ಡ್ಯಾಮೇಜ್ ಆಗಬೇಕೋ ಎಲ್ಲವೂ ಆಗಿಬಿಟ್ಟಿದೆ ಅಂದ್ರು ರಾಜ್ಯಾಧ್ಯಕ್ಷ ವಿಜಯೇಂದ್ರ. ಕೇಳಿಸ್ಕೊಳ್ಳಿ. ಇನ್ನೊಂದು ವಾರ 8 ದಿನದಲ್ಲಿ ಏನು ರಾಜ್ಯದ ಅಧ್ಯಕ್ಷ ಯಾರಾಗ್ತಾರೆ ಅಂತೇಳಿ ಉತ್ತರ ಸಿಗ್ತದೆ. ಅದಾದ ನಂತರದಲ್ಲಿ ಎಲ್ಲವೂ ಕೂಡ ಸರಿ ಹೋಗ್ತದೆ ಅಂತ ಕಾಣ್ತದೆ. ನನಗಂತೂ ವಿಶ್ವಾಸ ಇದೆ. ನಾನು ಯಾವುದೇ ಬಹಿರಂಗ ಹೇಳಿಕೆಯನ್ನು ನೀವು ಕಳೆದ 1 ವರ್ಷದಲ್ಲಿ ನೀವು ನೋಡಿ, ಯಾರು ಏನೇ ಹೇಳಿಕೆಯನ್ನು ಕೊಟ್ಟರೂ ಕೂಡ ಯಾರ ವಿರುದ್ಧನೂ ಕೂಡ ನಾನು ಹೇಳಿಕೆಯನ್ನು ಕೊಟ್ಟಿಲ್ಲ. ಯಾವುದೇ ಬಹಿರಂಗ ಹೇಳಿಕೆಯನ್ನು ಪಕ್ಷದ ವಿರುದ್ಧನ ಹೇಳಿಕೆಯನ್ನು ಕೊಟ್ಟಿಲ್ಲ. ಹಾಗಾಗಿ ರಾಜ್ಯದ ಅಧ್ಯಕ್ಷನಾಗಿ ನನ್ನ ಕರ್ತವ್ಯದ ಅರಿವು ಕೂಡ ನನಗಿದೆ. ಎಲ್ಲವೂ ಏನೇನು ಡ್ಯಾಮೇಜ್ ಆಗಬೇಕೋ ಸಾಕಷ್ಟು ಆಗಿದೆ. ಇಷ್ಟೊಂದು ವ್ಯವಸ್ಥಿತವಾಗಿ ಸಂಘಟನೆ, ಚುನಾವಣೆ ನಡೀತದೆ ಅಂದರೆ ಅದು ಬಿ ಜೆ ಪಿಯಲ್ಲಿ ಮಾತ್ರ. ಮಂಡಲ ಮಟ್ಟದಿಂದ ಹಿಡಿದು ಜಿಲ್ಲಾ ಮಟ್ಟ, ರಾಜ್ಯ ಅಧ್ಯಕ್ಷ ಚುನಾವಣೆ ಮತ್ತು ರಾಷ್ಟ್ರೀಯ ಅಧ್ಯಕ್ಷ ಚುನಾವಣೆ ಎಲ್ಲವೂ ಕೂಡ ವ್ಯವಸ್ಥಿತವಾಗಿ ಅದರಂತೆ ಎಲ್ಲವೂ ಕೂಡ ನಡೀತಾ ಇದೆ. ಕಳೆದ 1 ವರ್ಷದ ಅವಧಿ ನಾನು ಯಾವ ರೀತಿ ಕೆಲಸ ಮಾಡಿದ್ದೇನೆ ರಾಜ್ಯದ ಅಧ್ಯಕ್ಷನಾಗಿ ಅಂತೇಳಿ ರಾಜ್ಯದ ಜನತೆಗೂ ಕೂಡ ಗೊತ್ತಿದೆ, ನಮ್ಮ ಕಾರ್ಯಕರ್ತರಿಗೂ ಕೂಡ ಗೊತ್ತಿದೆ, ನಮ್ಮ ಪಕ್ಷದ ಹಿರಿಯರಿಗೆ, ಶಾಸಕರು ಕೂಡ ಗೊತ್ತಿದೆ, ಎಲ್ಲರೂ ಕೂಡ ಗೊತ್ತಿದೆ. ಎಲ್ಲರ ಸಹಕಾರದಿಂದ ರಾಜ್ಯದ ಅಧ್ಯಕ್ಷನಾಗಿ ಮುಂದುವರಿತೇನೆ, ಪಕ್ಷವನ್ನು ಬಲಪಡಿಸ್ತಕ್ಕಂಥ ಕೆಲಸ ಮಾಡ್ತೇನೆ ಅನ್ನುವ
ಸಂಪೂರ್ಣ ವಿಶ್ವಾಸ ನನಗಿದೆ. ಸರ್ ಜಿಲ್ಲಾಧ್ಯಕ್ಷರು ಕೂಡ ಹೆಚ್ಚು ಪೈಪೋಟಿ ನಡೆದಿದೆ ಈ ಬಾರಿ. ಅದೇ ರೀತಿ ರಾಜ್ಯಾಧ್ಯಕ್ಷರ ವಿಚಾರದಲ್ಲೂ ಕೂಡ ಕೆಲವು ಹಿರಿಯರು ಅವರ ಅಪೇಕ್ಷೆಯನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಎಲ್ಲದೂ ಕೇಂದ್ರದ ವರಿಷ್ಠರು ಗಮನಿಸ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.